ವೆಲ್ಕಮ್ ಬ್ಯಾಕ್. ಥರ್ಡ್ ಡೇ ಹಬ್ಬದ ದಿನದ ಮಿನಿ ವ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಚಿತ್ರಾನ್ನ, ಮೊಸರನ್ನ, ಕಡಲೆ ಉಸ್ತಿ, ಕರ್ಜಿಕಾಯಿ ಅಂತ ಅಂದ್ಬಿಟ್ಟು ಊಟಕ್ಕಿತ್ತು. ಇವತ್ತು ಕರೆಂಟ್ ಬಂದ ಕಾರಣ ಇಷ್ಟು ದಿನ ಡ್ಯಾನ್ಸ್ ಮಾಡಿರಲಿಲ್ಲ. ಡ್ಯಾನ್ಸ್ ಮಾಡಿದವ್ರೆ ಏನು ಹಬ್ಬಗಳು ಸಂಪೂರ್ಣ ಅಂತ ನಮಗಂತೂ ಇಲ್ಲಿ ಯಾರಿಗೂ ಅನ್ಸೋದಿಲ್ಲ. ಸರಿ ಅಂತ ಅಂದ್ಬಿಟ್ಟು ಕರೆಂಟ್ ಇದ್ದಿದ್ದ ಕಾರಣ ಎಲ್ಲ ಒಂದು ಸ್ವಲ್ಪ ಆಗೋ ಈಗೋ ಟಪ್ಪಂಗುಚ್ಚಿ ಹಾಕ್ಬಿಟ್ಟು ಹೊರಡುವಾಗ ನೈಟ್ ಅಂತೂ ಇಲ್ಲಿ ಸಿಕ್ಕಾಬಟ್ಟೆ ಹಾವುಗಳಿದೆ. ಯಾಕೆಂದರೆ ಇಲ್ಲೆಲ್ಲ ಬರೀ ಗ್ರಾಸು ಆ್ಯಂಡ್ ಬರೀ ಮರಗಳೇ ತುಂಬಿರೋ ಜಾಗ ಆಗಿರೋದ್ರಿಂದ ಇದು ಹೆಬ್ಬಾವಿನ ಚಿಕ್ಕ ಮರಿ. ಇನ್ನು ಇದೊಂಥರ ನಮಗೆ ಫ್ರೆಂಡ್ಸ್ ಅಂತ ಹೇಳ್ಬೋದು. ಮುಂಚೆ ನಂಗೆ ಹಾವು ನೋಡಿದ ತಕ್ಷಣ ಅವ ಅಂತ ಜೋರಾಗಿ ಕಿರ್ಚ್ಕೊತಿದ್ದೆ, ಎದುರ್ಕೊತಿದ್ದೆ. ಈಗ ಆ ಬೈವೇ ಎಲ್ಲ ಪಕ್ಕದಲ್ಲಿ ಹೋಯ್ತಿದ್ರೆ ಅಯ್ಯೋ ಅದ್ರ ಪಡೆಯೋದು ಹೋಗುತ್ತೆ ಬಿಡು ಅನ್ನೋ ಮಟ್ಟಕ್ಕೆ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀನಿ. ಇವತ್ತು ಬಂದು 4th ಡೇ ಅಂದರೆ ಮಧ್ಯಾಹ್ನನೇ ಬರೋದಕ್ಕೆ ಹೇಳಿದ್ರು. ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಅಲ್ಲೇ ಪಕ್ಕದಲ್ಲೇ ಕ್ಯಾಂಟೀನ್ ಇತ್ತು ಅಂತ ಅಂದ್ಬಿಟ್ಟು 3 ದಿವಸದಿಂದ ಓಡಾಡ್ತಾನೆ ಇದ್ದೀನಿ. ನನಗೆ ಏನೋ ಬೇಕು ಅಂತ ಅಂದ್ಬಿಟ್ಟು ಸಿಗ್ತಾನೆ ಇಲ್ಲ. ಹುಲಿ ತರಕ್ಕೆ ಹೋಗ್ಬಿಟ್ಟು ಇಲಿ ಮರಿ ತೊಗೊಂಡು ಹೊರಗಡೆ ಬಂದುಬಿಟ್ಟೆ. ಇವತ್ತು 4th ಡೇ ಈವ್ನಿಂಗು ಅನ್ನಪ್ರಸಾದ ನಾವೇ ಮಾಡ್ತೀವಿ ಅಂತ ಒಪ್ಕೊಂಡಿದ್ವಿ. ಪುಳಿಯೋಗರೆ ಮತ್ತು ಮೊಸರನ್ನ, ಶಾವಿಗೆ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು. ಪುಳಿಯೋಗರೆ ಏನಪ್ಪ ಅಂದರೆ ಎಲ್ಲ ಥರ ಧಾನ್ಯಗಳಿರುತ್ತೆ. ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಆಲ್ಮೋಸ್ಟ್ ಈ ಥರ ಹಬ್ಬಗಳಿಗೆ ನಾವು ಮಾಡ್ತೀನಿ. ಅಲ್ಲಿ ಮಾಡಿಸಿದ್ರೆ ತುಂಬ ಕೆಟ್ಟದಾಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ನನಗೇನು ಅಂದರೆ ಊಟ ನಾನು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಪರ್ಫೆಕ್ಟಾಗಿರಬೇಕು. ಇಲ್ಲಾಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಕೋಪನೇ ಬಂದುಬಿಡುತ್ತೆ. ಹಾಗಾಗಿ ಬೇಡ ಕಣ್ರಪ್ಪ, ಪರವಾಗಿಲ್ಲ, ದುಡ್ಡನ್ನ ಕೊಡ್ತೀನಿ, ಬರೀ ರೈಸ್ ಮಾಡ್ಕೊಡಿ, ಮಸಾಲೆ ರೆಡಿ ಮಾಡ್ಕೊಬರ್ತೀನಿ ಅಂತ ಅಂದ್ಬಿಟ್ಟು ಮೊಸರನ್ನದು ಪುಳಿಯೋಗರೆದು ಮಸಾಲೆನ ನಾನೇ ರೆಡಿ ಮಾಡ್ಕೊಂಡು ಹೋದೆ. 5 ದಿವಸ ಕೂರಿಸಿದ್ರಿಂದ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರು. ಹೋಮ ಎಲ್ಲ ಮಾಡಿಸಿದ್ವಿ. ಅದಾದಮೇಲೆ ರೆಸ್ಟ್ ತೊಗೊಳ್ಳೋದಕ್ಕೆ ಆ ಏರಿಯಾದಲ್ಲೇ ಇರೋರು ಕನ್ನಡದವ್ರ ಮನೆಗೆ ಹೋದ್ವಿ. ಇಲ್ಲಿ ಬಂದಾಗ ಸರ್ವಿಸ್ ಫ್ಯಾಮಿಲಿ ಅಂದಾಗ ಎಲ್ಲರೂ ಒಂದೇ ಥರ ಯೋಚನೆ ಮಾಡ್ತೀವಿ. ಯಾಕೆಂದರೆ ಪ್ರತಿಯೊಂದು ಫೆಸಿಲಿಟೀಸ್ ಎಲ್ರಿಗೂ ಸೇಮ್ ಟು ಸೇಮ್ ಇರುತ್ತೆ. ನಮ್ಮ ಥಿಂಕಿಂಗ್ ಕೂಡ ಹಾಗೇ ಇರುತ್ತೆ. ಬಾಂಡಿಂಗ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಹೊರಗಡೆ ಕಂಪೇರ್ ಮಾಡಿದ್ರೆ. ಲೈಫ್ ಸೂಪರ್, ಲೈಫಲ್ಲಿ ಟೆನ್ಷನ್ ಇಲ್ಲ ಅಂತ ಅನ್ಸೋದೇ ಇಲ್ಲಿಗಿದ್ದಾಗ. ಲಕ್ಕಿ ಪರ್ಸನ್ಸ್ ಅಂತ ಹೇಳ್ಬೋದು. ಹೊರಗಡೆ ಪ್ರಪಂಚಕ್ಕೂ ನಮಗೂ ಯಾವುದೇ ರೀತಿ ಸಂಬಂಧನೇ ಇರಲ್ಲ. ನಾವು ಬರೋಣಷ್ಟೊಳ ಭಟ್ರು ರೈಸ್ ಮಾಡಿ ಇಟ್ಟಿದ್ರು. ಅದಾದಮೇಲೆ ಶಾವಿಗೆ ಪಾಯಸನೂ ಕೆಡಿಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನಾನೇ ನಿಂತು ಖುದ್ದು ಮಾಡ್ತಾ ಇದ್ದೀನಿ. ಯಾಕೆಂದರೆ ಅದು ಟೆಕ್ಸ್ಚರ್ ಹಾಳಾದರೆ ಫುಲ್ ಊಟನೇ ಹಾಳಾಗುತ್ತೆ ಅಂತ. ಪಾಪ 3 ದಿವಸದಿಂದ ಹೊರಗಡೆದು ಇವ್ರು ಭಟ್ರ ಸ್ಟೈಲಲ್ಲಿ ಊಟ ತಿಂದು ಬೇಸತ್ತವರು ಪಾಪ ಎಲ್ಲರೂ ಬಂದು ಹೇಳಿದ್ರು ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತ. ನನಗೂ ಕೂಡ ಎಲ್ಲ ಟೆಕ್ಸ್ಚರ್ ಆಗಿರ್ಬೋದು, ಟೇಸ್ಟ್, ಉಪ್ಪು, ಖಾರ, ಹುಳಿ ಎಲ್ಲ ಪರ್ಫೆಕ್ಟ್ ಆಗಿತ್ತು. ನನ್ನ ಲೈಫಲ್ಲಿ ಏನಾದರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಕ್ಕಿರೋದು ನಾನು ಏನೇ ಮಾಡಲಿ 4 ಜನಕ್ಕೆ ಟೇಸ್ಟಿಯಾಗಿ ಆ್ಯಂಡ್ ಹೆಲ್ತಿಯಾಗಿ ಊಟ ಹಾಕಿದಾಗ ಅಷ್ಟೇ ನನಗೆ ಸಮಾಧಾನ ಆಗೋದು. ಊಟ ಆಗ್ತಿದ್ದಂಗೆ ಏನು ಗೇಮ್ಸ್ ಆಡಬೇಕು ಅಂತ ಅಂದ್ಬಿಟ್ಟು ಬೆಳಗ್ಗೆ ಎಲ್ಲ ಕೂತ್ಕೊಂಡು ನೈಟ್ ಪ್ಲ್ಯಾನ್ ಮಾಡಿದ್ದು ಉಳ್ಳಿ ಹೊಡೆದಿದ್ದು ಅದು ನಿಜವಾಗ್ಲೂ ಆಯಿತೋ ಇಲ್ವೋ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲೇ ನೋಡಬೇಕಾಗುತ್ತೆ. ಯಾಕೆಂದರೆ ನಾಳೆಗೆ ಲಾಸ್ಟ್ ಡೇ. 5 ಡೇಸು ಇದೇ ವರ್ಷ ಕೂರಿಸಿರೋದ್ರಿಂದ ಒಬ್ಬೊಬ್ರಿಗೆ ಒಂದೊಂಥರ ಎಕ್ಸ್ಪೀರಿಯನ್ಸ್ ಆಯಿತು. ಯಾಕೆಂದರೆ ಊಟನ ಒಬ್ಬೊಬ್ರು ವಹಿಸ್ಕೊಂಡೋದ್ರಿಂದ ಎಲ್ಲರೂ ಅಲ್ಲಲ್ಲೇ ಬ್ಯುಸಿ ಆಗಿದ್ರು ಅಂತ ಹೇಳ್ಬೋದು. ಪ್ರಾಪರ್ ಎಂಜಾಯ್ಮೆಂಟು ಮಾಡೋದಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಮೇ ಬಿ ಮಾಡಲ್ಲ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಇವ್ರು ಮಾಡೋಣ ಅಷ್ಟರೊಳಗೆ ನಾನಂತೂ ಇಲ್ಲಿರೋದಿಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.